ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಭಾ ಹರ್ಬಲ್. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿರೋ ಟಾಪಿಕ್ ಹೇರ್ ಫಾಲ್. ನಾನು ಕೆಲವೊಂದು ಫ್ಯಾಕ್ಟ್ಸ್ ಹೇರ್ ಫಾಲ್ ಬಗ್ಗೆ ಹೇಳಬೇಕು. ಹೇರ್ ಫಾಲ್ ಅಂದಿದ ತಕ್ಷಣ ಎಲ್ಲರೂ ಟೆನ್ಷನ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೀವಿ, ನಾವು ಎಷ್ಟು ಸ್ಪೆಂಡ್ ಮಾಡೋಕ್ಕೂ ರೆಡಿ ಇದ್ದೀವಿ, ನಮಗೆ ಹೇರ್ ಫಾಲ್ ಕಮ್ಮಿ ಆಗಬೇಕು, ಆ ಥರ ಒಂದು ಮೈಂಡ್ ಸೆಟ್ ಇವಾಗಿರೋಂತಹ ಜನರಿಗೆ ಬಂದುಬಿಟ್ಟಿದೆ. ನಾನು ಇದ್ರ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ರೆ, ನೋಡಿ, ನಿಮಗೆ ಒಂದು 100 ಹೇರ್ ಫಾಲ್ ಪರ್ ಡೇ ಇಸ್ ಅ ಕಾಮನ್. ಹೇರ್ ಜನರೇಟ್ ಆಗೋ ಪ್ರಾಸೆಸ್ಸೇ ಹಾಗೆ. ನಿಮ್ಮ ಹೇರ್ ಫಾಲಿಕ್ಯುಲರ್ಸು ಹಳೆ ಹೇರ್ನ ಡ್ರಾಪ್ ಮಾಡುತ್ತೆ ಮತ್ತೆ ಹೊಸ ಹೇರ್ನ ಅಲ್ಲಿ ಗ್ರೋ ಮಾಡುತ್ತೆ. ಅದರಿಂದ 100 ಹೇರ್ ಫಾಲ್ ಪರ್ ಡೇ ಇಸ್ ಓಕೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಮೋರ್ ದೆನ್ ದಟ್ ಆಗ್ತಾ ಇದೆಯಾ, ಅವಾಗ ಖಂಡಿತ ಯೋಚನೆ ಮಾಡಬೇಕು. ಕೆಲವೊಬ್ಬರಿಗೆ ಕೂತಿರುವಂತಹ ಜಾಗದಲ್ಲಿ ಹಾಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಬಾಚಿದ್ರೆ ಹಂಗೆ ಒಂದಿಷ್ಟಿಷ್ಟು ಹೇರ್ ಬಂದ್ಬಿಡತ್ತೆ, ಅಥವಾ ಇಲ್ಲ ತಲೆ ಸ್ನಾನ ಮಾಡೋವಾಗ ತುಂಬಾ ಹೇರ್ ಹೋಗುತ್ತೆ. ಅವಾಗ ನೀವು ಖಂಡಿತ ವರಿ ಮಾಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಹೇರ್ ಫಾಲ್ ಯಾವ್ದ್ರಿಂದ ಎಲ್ಲ ಆಗುತ್ತೆ ಅಂದ್ರೆ, ಹೆರಿಡಿಟರಿ ಪ್ರಾಬ್ಲಮ್ ಇಂದ ಆಗುತ್ತೆ, ಡಿಫಿಷಿಯನ್ಸಿ ವಿಟಮಿನ್ B12 ಬಯೋಟಿನ್ ಡಿಫಿಷಿಯನ್ಸಿಯಿಂದ ಆಗುತ್ತೆ, ಅಥವಾ ಲೈಫ್ ಸ್ಟೈಲ್ ಯಾವುದಾದ್ರೂ ಇಂಟರ್ನಲ್ ಫ್ಯಾಕ್ಟರ್ಸ್ ಇಂದ ಕೂಡ ಆಗುತ್ತೆ. ಸೊ ನಿಮಗೆ 100 ಹೇರ್ ಮೇಲೆ ಫಾಲ್ ಆದರೆ ಇಟ್ ಈಸ್ ನಾಟ್ ಓಕೆ. ಆವಾಗ ನೀವು ಒಂದು ಪ್ರಾಪರ್ ಕನ್ಸಲ್ಟೇಷನ್ ತಗೊಂಡು ಹೇರ್ ಫಾಲ್ ಟ್ರೀಟ್ಮೆಂಟ್ ತಗೋಬೇಕು.